ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಾಲೂಕ್ ಪಂಚಾಯತಿಯವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ, ಇದ್ರೆ ಎಷ್ಟಿದೆ, ಮತ್ತೆ ಅಪ್ಲಿಕೇಶನ್ ನ ಲೈವ್ ಆಗಿ ಹಾಕಿ ಕೂಡ ಒಂದು ತೋರಿಸ್ತೀನಿ. ಇದೆಲ್ಲದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ಮಧ್ಯದಲ್ಲಿ ಏನಾದ್ರು ಬಿಟ್ಟು ಹೋದ್ರೆ ತಿಳ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದಿಂದ ಜಿಲ್ಲಾ ಮ್ಯಾನೇಜರ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಅಂತ ಕರಿತೀವಲ್ಲ, ಆ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಮತ್ತೆ ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಅಂದ್ರೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿ ಜೀವನೋಪಾಯ, ಮತ್ತೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿಯೇತರ ಜೀವನೋಪಾಯ, ಮತ್ತೆ ಕ್ಲಸ್ಟರ್ ಮ್ಯಾನೇಜರ್ ಕ್ಲಸ್ಟರ್ ಮೇಲ್ವಿಚಾರಕ, ಮತ್ತೆ DEO ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್, ಮತ್ತೆ MIS ಕೋಆರ್ಡಿನೇಟರ್, ಇದಿಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಏನು ಅಮೌಂಟ್ ಇರೋದಿಲ್ಲ. ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಬೇರೆ ಹುದ್ದೆಗಳಿಗೆಲ್ಲ 500,000 ಈ ತರ ಇರುತ್ತೆ. ಇದರಲ್ಲಿ ಏನು ಒಳ್ಳೆ ಸುದ್ದಿ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಲ್ಲದೆ ಇರೋದೇ ಒಳ್ಳೆ ಸುದ್ದಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ಸು ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಾಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಅದಾದ ನಂತರ ಸಂದರ್ಶನ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಓಕೆನಾ. ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 23 ಜನವರಿ 2025. ಕೊನೆಯ ದಿನಾಂಕ 7 ಫೆಬ್ರವರಿ 2025 ತನಕ ಅವಕಾಶ ಇದೆ. ವಿಡಿಯೋ ನೋಡಿದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೇನೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತೆ ಈ ಅವಕಾಶ ಮಿಸ್ ಮಾಡ್ಕೊಳ್ಳಬಹುದು. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ತಪ್ಪಾದ್ರೆ ಮುಂದೆ ತಿದ್ದುಪಡಿಗೆ ಅವಕಾಶ ಇಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಕೆಲಸ ಸಿಗೋದಿಲ್ಲ. ಇದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ಅಂತ ಹೇಳೋದು. ಈ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಇದೆ. ಇದು PDF ಇರಲ್ಲ. ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ ಒಂದು ತೋರಿಸ್ತಾರೆ ನೋಟಿಫಿಕೇಶನ್ ನ. ಅಲ್ಲೇ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಈ ಲಿಂಕ್ ನ ನಾನು ವಾಟ್ಸಾಪ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು. ಮತ್ತೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದಕ್ಕೆ ವೆಬ್ಸೈಟ್ ನ ಲಿಂಕ್ ಬೇಕಲ್ವಾ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ವಾಟ್ಸ್ಆಪ್ ಚಾನಲ್ ನಲ್ಲಿ ಕೂಡ ಕೊಟ್ಟಿನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಲ್ಲಿ ಚಾನಲ್ ನ ಜಾಯಿನ್ ಆಗಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು ksrlps.karnataka.gov.in. ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ಸು. ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೂಡ ಇದನ್ನು ತಗೋಬಹುದು. ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ನೆಕ್ಸ್ಟ್ ಉದ್ಯೋಗ ಸ್ಥಳ ನೋಡೋದಾದ್ರೆ ರಾಮನಗರ ಕರ್ನಾಟಕ. ಎಲ್ಲೆಲ್ಲಿ ಅಂತ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿದೆ ನೋಡಿ. ಕನಕಪುರ, ಚನ್ನಪಟ್ಟಣ ಮತ್ತೆ ಮಾಗಡಿ, ಈ 3 ಪ್ಲೇಸ್ಗಳಲ್ಲಿ ಹುದ್ದೆಗಳಿದೆ. ಓಕೆನಾ. ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋಣ ಈಗ. ಇಲ್ಲಿ ಜಿಲ್ಲಾ ಮ್ಯಾನೇಜರ್ ಹುದ್ದೆಗಾದ್ರೆ MSc ಅಗ್ರಿಕಲ್ಚರಲ್ ಆಗಿರೋರು ಹಾಕಬಹುದು. ಆದ್ರೆ ಅವರಿಗೆ MSc ಅಗ್ರಿಕಲ್ಚರ್ ಆಗಿದ್ರೆ ನಿಮಗೆ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಅವರು. ಅದೇ ಏನಾದರೂ BSc ಅಗ್ರಿಕಲ್ಚರಲ್ ಮಾಡಿದೀರಾ ಅಂತ ಹೇಳಿದ್ರೆ ಅಂಥವರಿಗೆ 4 ವರ್ಷದ ಎಕ್ಸ್ಪೀರಿಯನ್ಸ್. ಇಲ್ಲಿ ಡಿಗ್ರಿ ಮೇಲೆ ಎಕ್ಸ್ಪೀರಿಯನ್ಸ್ ನ ಡಿಪೆಂಡ್ ಮಾಡಿದ್ದಾರೆ. MSc ಆದ್ರೆ 2 ವರ್ಷ, BSc ಅಗ್ರಿಕಲ್ಚರ್ ಆದ್ರೆ 4 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದೇ ಏನಾದರೂ ಬೇರೆ ಯಾವ್ದಾದ್ರು ಮಾಸ್ಟರ್ ಡಿಗ್ರಿ ಮಾಡಿರಾ ಅಂತ ಹೇಳಿದ್ರೆ ಅಂಥವರಿಗೆ 7 ವರ್ಷದ ಇದಿಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇದೆ. ಓಕೆನಾ.
ಬೇರೆ ಯಾವ್ದಾದ್ರು ಮಾಸ್ಟರ್ ಡಿಗ್ರಿ ಮಾಡಿದರೆ 7, MSc ಅಗ್ರಿಕಲ್ಚರು BSc ಅಗ್ರಿಕಲ್ಚರ್ ಮಾಡಿದ್ರೆ 2 ಮತ್ತೆ 4. ಓಕೆನಾ. ಇದು ಫಾರ್ಮ್ ಲೈವ್ಲಿಹುಡ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅಥವಾ ರಿಲೆವೆಂಟ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಅವರು. ಒಂದ್ಸಲ ನೋಟಿಫಿಕೇಶನ್ನ ಓದ್ಕೊಳ್ಳಿ. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಡಿಗಾದ್ರೆ MSc ಅಗ್ರಿಕಲ್ಚರ್ ಆಗಿರಬೇಕು, 1 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ BSc ಅಗ್ರಿಕಲ್ಚರ್ ಆಗಿರಬೇಕು, 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಯಾವುದೇ ಒಂದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ತಗೋತಾರೆ. ಆದರೆ ನಿಮಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ಸ್. ಈ ಹುದ್ದೆಗೆ ಯಾವುದೇ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿದ್ರೂ ನೀವು ಅಪ್ಲಿಕೇಶನ್ ಹಾಕೋಬಹುದು. ಆದರೆ 3 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ. ನೆಕ್ಸ್ಟ್, ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆಗೆ ಗ್ರಾಜ್ಯುಯೇಟ್ ಆಗಿರಬೇಕು, 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಮತ್ತೆ ಇದಕ್ಕೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಮಾತಾಡಕ್ಕೆ ಬರಬೇಕು. ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸರಾಗವಾಗಿ ಮಾತಾಡಕ್ಕೆ ಬರಬೇಕು, ಮತ್ತೆ ಓದಕ್ಕೆ ಬರಬೇಕು, ಮತ್ತೆ ಬರೆಯಕ್ಕೂ ಕೂಡ ಬರಬೇಕಾಗತ್ತೆ. ಕನ್ನಡನೂ ಬರಬೇಕು, ಇಂಗ್ಲೀಷು ಬರಬೇಕು. 2 ಬಂದವ್ರು ಮಾತ್ರ ಹಾಕೋಬಹುದು. ಮತ್ತೆ ಕಂಪ್ಯೂಟರ್ ನಾಲೆಡ್ಜ್ನ ಅಗತ್ಯ ಈ ಜಾಬ್ಗಿದೆ. ನಾಲೆಡ್ಜ್ ಆಫ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ಕ್ಲಸ್ಟರ್ ಸೂಪರ್ವೈಸರಿಗೆ. ಅದೇ ಏನಾದರೂ ಡೇಟಾ ಎಂಟ್ರಿ ಆಪರೇಟರ್ ಅಥವಾ MIS ಕೋಆರ್ಡಿನೇಟರ್ ಹುದ್ದೆಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಾಜ್ಯುಯೇಷನ್ ಮಾಡಿದರೆ ಆಗತ್ತೆ. ಎನಿ ಗ್ರಾಜ್ಯುಯೇಷನ್ ಮಾಡಿದ್ರು ಆಗತ್ತೆ. ಆದರೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ರಿಲೆವೆಂಟ್ ಫೀಲ್ಡ್ ಅಂದರೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ, MIS ಕೋಆರ್ಡಿನೇಟರ್ ಆಗಿ ಮುಂಚೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಮತ್ತೆ ಡೇಟಾ ಎಂಟ್ರಿ ಆಪರೇಟರ್ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕು. ಇದರಲ್ಲೂ ಅದನ್ನೇ ಕೇಳಿದ್ದಾರೆ. ನಾಲೆಡ್ಜ್ ಆಫ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ಇರಬೇಕಾಗತ್ತೆ. ಓಕೆನಾ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಂಡ್ರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನೆಲ್ನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ ವೆಬ್ಸೈಟ್ನಲ್ಲೇ ತಿಳ್ಕೊಳ್ಳೋಣ. ನಾನು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ನಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಹಲವಾರು ಹುದ್ದೆಗಳಿದೆ. ಕ್ಲಸ್ಟರ್ ಸೂಪರ್ವೈಸರು, DO, ನಿಮಗೆ ಯಾವ ಜಾಬ್ ಬೇಕು ಅಲ್ಲಿಗೆ ಹಾಕ್ಕೊಳ್ಳಿ. ಲಾಸ್ಟ್ ಟೈಮ್ ಉಡುಪಿದು ಮಾಡಿದ್ನಲ್ಲ ತಾಲೂಕ್ ಪಂಚಾಯತಿದು, ಅದರಲ್ಲಿ ಒಂದು ಹುದ್ದೆ ಇನ್ನೂ ಖಾಲಿ ಇದೆ ನೋಡಿ. ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ಸು 31 ಜನವರಿಗೆ ಕೊನೆ ಆಗುತ್ತೆ. ಅದನ್ನು ನೋಡಿ ಹಾಕ್ಕೊಳ್ಳಿ ಉಡುಪಿದಿದ್ರೆ. ಇವಾಗ ರಾಮನಗರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ 7 ಫೆಬ್ರವರಿ 2025 ಕೊನೆ ಆಗುತ್ತೆ. ನಾನು ಏನು ಹೇಳಿದ್ನಲ್ಲ ಅಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದೆ. ನಮಗೆ ಯಾವ್ದಾರ ಒಂದು ತೋರಿಸ್ತೀನಿ. ಇವಾಗ ಡೇಟಾ ಎಂಟ್ರಿ ಆಪರೇಟರ್ ಅಥವಾ MIS ಕೋಆರ್ಡಿನೇಟರ್ ಇದೆಯಲ್ಲ, ಇದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ವ್ಯೂ ಬಾರ್ ಅಪ್ಲೈ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ಇದೆ ನೋಟಿಫಿಕೇಶನ್. ಓಕೆನಾ. ಇಲ್ಲಿ ಯಾವ ಜಾಬಿಗೆ ಅಂತ ಇದೆ, ರಾಮನಗರ ತಾಲೂಕು, ಚನ್ನಪಟ್ಟಣ. ಇಲ್ಲಿ ನಿಮಗೆ ಇದನ್ನು ತೋರಿಸಿಲ್ಲ, ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಚನ್ನಪಟ್ಟಣದ್ದು, ಇಲ್ಲಿ ಮಾಗಡಿ, ಇಲ್ಲೂ ಚನ್ನಪಟ್ಟಣ, ಈ ಥರ ಬೇರೆ ಬೇರೆ ಲೊಕೇಶನ್ನಲ್ಲಿದೆ. ನಿಮಗೆ ಯಾವ ಲೊಕೇಶನ್ ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ. DO ಡೇಟಾ ಎಂಟ್ರಿ ಆಪರೇಟಿವ್ ಒಂದೇ ಇರೋದು ಚನ್ನಪಟ್ಟಣ. ಓಕೆನಾ. ಕ್ಲಸ್ಟರ್ ಸೂಪರ್ವೈಸರ್ ಆದರೆ ಕನಕಪುರ ಇದೆ ನೋಡಿ. ಇದರಲ್ಲಿ ನೋಡಿ ಗ್ರಾಜ್ಯುಯೇಟ್ ಆಗಿರಬೇಕು, ಇನ್ ಪ್ರೊಫೆಷನಲ್ ಅಥವಾ ಎನಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್, ಮಿನಿಮಮ್ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ನಾನೇನು ಮೆನ್ಷನ್ ಮಾಡಿದ್ನಲ್ಲ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಸ್ಯಾಲ್ರಿನ ಮೆನ್ಷನ್ ಮಾಡಿರೋದಿಲ್ಲ ಅವರು. ಇಲ್ಲಿ ಅಪ್ಲೈ ನಾವು ಕೊಡಿ ಜಾಬಿಗೆ. ಇಲ್ಲಿ ನಿಮ್ಮ ಇಮೇಲ್ ID ಮತ್ತೆ ಪಾಸ್ವರ್ಡ್ನ ಕೊಡಬೇಕಾಗತ್ತೆ. ಪಾಸ್ವರ್ಡು, ಇಮೇಲ್ ID ಕೊಟ್ಟಾಗ ಏನಾರ ಮುಂಚೆ ಕ್ರಿಯೇಟ್ ಮಾಡಿಲ್ಲ ಅಕೌಂಟು ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಅಲ್ಲಿಂದ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ. ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನೋಟಿಫಿಕೇಶನ್ ಸೇಮೇ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಹೆಸರು ಕೊಡಬೇಕಾಗತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಗಣೇಶ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಇಲ್ಲಿ ಕ್ಯಾಲೆಂಡರ್ ಇದೆಯಲ್ಲ, ಇಲ್ಲಿ ಟೈಪ್ ಕೂಡ ಮಾಡ್ಬೋದು, ಅಥವಾ ಇಲ್ಲಿ ಕ್ಯಾಲೆಂಡರ್ ಈಸಿ ಆಗಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಎಷ್ಟನೇ ಇಸ್ವಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟನೇ ಇಸ್ವಿಗೆ ತೊಗೊಂಡೋಗಿ ಅಷ್ಟನೇ ಇಸ್ವಿನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ 2015, 16, 2000, ಸುಮ್ಮನೆ ಒಂದು ಇಸ್ವಿ ತೊಗೊತೀನಿ. ಇಲ್ಲಿ 2001 ಅಂತ ತೊಗೊಳ್ಳೋಣ. ಅಕ್ಟೋಬರ್ 19. ಓಕೆನಾ. ಆಯಿತು. ಇಲ್ಲಿ ನೆಕ್ಸ್ಟು SLC ಕಂಪ್ಲೀಟ್ ಆಗಿದ್ದ ಡೇಟ್ ಯಾವುದು? ಓಕೆನಾ. 2000. ಇಲ್ಲಿ ಯಾವುದಾದ್ರು ಒಂದು ಇಸ್ವಿ ತೊಗೊಳ್ಳೋಣ. ಜಸ್ಟ್ ನಿಮ್ಮ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ.
13 ಅಕ್ಟೋಬರ್ 19. ಓಕೆನಾ. ನೆಕ್ಸ್ಟ್ ಇಲ್ಲಿ SLC ಸರ್ಟಿಫಿಕೇಟ್ ಬೇಕಾಗತ್ತೆ. SLC ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿ. ಮುಂಚೆನೆ ಒಂದು ಕಾಪಿ ತೆಗೆದಿಟ್ಕೊಂಡಿರಿ SLC ಸರ್ಟಿಫಿಕೇಟ್ ಇಂದು. ಮತ್ತೆ UG ಡಿಗ್ರಿ ಅಂದರೆ ಅಂಡರ್ ಗ್ರಾಜುಯೇಷನ್ ಇನ್ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಬೇಕು, ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡಿ. ಮೊಬೈಲಲ್ಲಿ ಆದರೆ ಮೊಬೈಲಲ್ಲೂ ಮಾಡ್ಬೋದು, PC-ನಲ್ಲೂ ಕಂಪ್ಯೂಟರ್ನಲ್ಲೂ ಮಾಡ್ಬೋದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಬೈ ದ ಪೋಸ್ಟ್. ಅಲ್ಲಿ ನಿಮಗೆ ಕೇಳಿದ್ರಲ್ಲ ಯಾವುದೇ ಗ್ರಾಜುಯೇಷನ್ ಆಗಿರಬೇಕು ಏನೋ ಅಂತ, ಆ ಥರ ಇಲ್ಲಿರೋದ್ರಲ್ಲಿ ನಿಮಗೆ ಯಾವ್ದಾರ ಇದ್ದರೆ ಸೆಲೆಕ್ಟ್ ಮಾಡಿ. ಏನಾದರೂ ಗ್ರಾಜುಯೇಷನ್ ಕಾಮರ್ಸ್ ಇದ್ದರೆ ಕಾಮರ್ಸ್ ಅಂತ ಕೊಡಿ. ಓಕೆನಾ. ಕೊಟ್ರಿ ಇಲ್ಲಿ ಮಾಸ್ಟರ್ ಆಫ್ ಕಾಮರ್ಸ್. ಓಕೆನಾ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬೈ ಪೋಸ್ಟ್ ಸರ್ಟಿಫಿಕೇಟ್. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಪೋಸ್ಟಿಗೆ ಏನು ಬೇಕಲ್ಲ ಅದ್ರ ಪ್ರಕಾರ ಇಲ್ಲಿ ಆ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಷನ್. ನಿಮಗೆ ಏನಾದರೂ ಇನ್ನೂ ಅಡಿಷನಲ್ ಆಗಿ, ಇದು MCom ಹಾಕಿದ್ದೀವಿ ಇಲ್ಲಿ ಏನಾದರೂ ಅಡಿಷನಲ್ ಆಗಿ ನಿಮಗೆ PhD ಅಥವಾ ಬೇರೆ ಯಾವ್ದಾರ ಡಿಗ್ರಿ ಈ ಥರ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಇಲ್ಲಿ ಅಡಿಷನಲ್ ಸರ್ಟಿಫಿಕೇಟ್, ಇಲ್ಲಿ ಅಡಿಷನಲ್ ಕ್ವಾಲಿಫಿಕೇಷನ್ ಕೊಟ್ಟಿರಲ್ಲ ಅದರ ಸರ್ಟಿಫಿಕೇಟ್ ಇಲ್ಲಿ ಅಟ್ಯಾಚ್ ಮಾಡೋಕ್ಕೆ. ಮತ್ತು ಇಲ್ಲಿ ಮಿನಿಮಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಇದೆಯಲ್ಲ ಇದನ್ನ ಅಡಿಷನಲ್ ಇಲ್ಲ ಅಂತ ಹೇಳಿದ್ರೆ ನೀವು ತೊಂದರೆ ಇಲ್ಲ, ಖಾಲಿ ಬಿಡ್ಬೋದು. ಇದನ್ನ ಏನು ಅಟ್ಯಾಚ್ ಮಾಡಲೇಬೇಕು ಅಂತ ಏನಿಲ್ಲ. ಆದರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಮ್ಯಾಂಡೇಟರಿ. ಇಲ್ಲಿ ಸ್ಟಾರ್ ಇದೆ ನೋಡಿ, ರೆಡ್ ಸ್ಟಾರ್ ಇದ್ರೆ ಹಾಕ್ಲೇಬೇಕು ನೀವು, ಅದನ್ನ ಖಾಲಿ ಬಿಡೋ ಹಾಗಿಲ್ಲ. ಇಲ್ಲಿ 3 ಅಂತ ಜಸ್ಟ್ ಕೊಟ್ಟಿರ್ತೀನಿ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ, 3ರಿಂದ 6 ವರ್ಷ, 3 years 6 months ಅಂತ ಇದ್ರೆ 3.6 ಅಂತ ಕೊಡಬೇಕು ಅವತ್ತು. ಓಕೆನಾ. 3 years 6 months ಅಂತ, 3 years 7 months ಇದ್ರೆ 3.7. ಇಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. PDF ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ, ಅವ್ರು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಇನ್ ಸಂಜೀವಿನಿ KSR LPS. ಮುಂಚೆನೇ ಇದೇ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಜಾಬ್ ಮಾಡಿದರೆ ಅದರದ್ದು ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನು ಹಾಕಿ ಅದರ ಸರ್ಟಿಫಿಕೇಟ್ ಇಲ್ಲಿ ಕೊಡಿ. ಮತ್ತು ನಿಮ್ಮ ರೆಸ್ಯೂಮೇ ಬೇಕಾಗತ್ತೆ ಈ ಜಾಬಿಗೆ. ರೆಸ್ಯೂಮ್ನ ಇಲ್ಲಿ ಅಟ್ಯಾಚ್ ಮಾಡಿ. ಓಕೆನಾ. ನೆಕ್ಸ್ಟು ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ 300 ಕ್ಯಾರೆಕ್ಟರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಇನ್ ಬ್ರೀಫ್ ಆಗಿ. ಇದನ್ನು ಇಲ್ಲಿ ಟೈಪ್ ಮಾಡಿ. ನಿಮಗೆ ಟೈಪ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ChatGPT ಇರುತ್ತಲ್ಲ, ChatGPT-ನಲ್ಲಿ ಕೊಡಿ, ಇಲ್ಲ ಜೆಮಿನೈ ಇರುತ್ತೆ ಗೂಗಲ್ ಅವ್ರದ್ದು, ಅದರಲ್ಲಿ ಕೇಳಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದಿಷ್ಟು ವರ್ಡ್ಸ್ ಕೊಡಿ ಅಂತ ಹೇಳಿದ್ರೆ ಕೊಡತ್ತದು. ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಕೊಟ್ಕೊಳ್ಳಿ. ಇದಿಷ್ಟೇ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ. ಇನ್ನೂ ಏನಾದರೂ ನಿಮಗೆ ಡೌಟ್ಸು ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೀನಿ. ನೋಟಿಫಿಕೇಶನ್ ಅಂತ ಸಂಪೂರ್ಣವಾಗಿ ಓದ್ಕೊಳ್ಳಿ, ನೀವು ಯಾವ ಜಾಬಿಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ.